ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಅಕ್ಟೋಬರ್ ತಿಂಗಳ 4ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು, ಪೋಟಿಫರನ ಅಜ್ಞಾತ ಹೆಂಡತಿ. ಮಿದ್ಯಾನ್ಯರು ಯೋಸೇಫನನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋಗಿ ಫರೋಹನ ಬಳಿಯಲ್ಲಿದ್ದ ದೊಡ್ಡ ಉದ್ಯೋಗಸ್ಥನಾದ ಪೋಟಿಫರನಿಗೆ ಮಾರಿದರು. ಇವನು ಮೈಗಾವಲಿನವರ ದಳವಾಯಿ. ಆದಿಕಾಂಡ 37:36. ಕರ್ತನು ಸತ್ಯವೇದ ಗ್ರಂಥದಲ್ಲಿ ಹೆಸರಿಸದ ಮಹಿಳೆಯರಲ್ಲಿ ಪೋಟಿಫರನ ಹೆಂಡತಿಯು ಒಬ್ಬಳು. ಪೋಟಿಫರ್ ಎಂಬ ಹೆಸರಿನ ಅರ್ಥ ಸೂರ್ಯನಿಗೆ ಸೇರಿದವನು. ಐಗುಪ್ತರು ಸೂರ್ಯನನ್ನು ದೇವರಂತೆ ಪೂಜಿಸುವರು. ಆದರೆ ಮೋಶೆಯ ಮೂಲಕ ತಂದ ಪ್ಲೇಗ್ನಿಂದಾಗಿ 3 ದಿನಗಳವರೆಗೆ ಸೂರ್ಯನು ಉದಯಿಸಲಿಲ್ಲ ಮತ್ತು ಐಗುಪ್ತ ದೇಶದಲ್ಲೆಲ್ಲ ದಟ್ಟವಾದ ಕತ್ತಲೆ ಇತ್ತು. ವಿಮೋಚನಕಾಂಡ 10:22. ಯೋಸೇಫನ ಬಗ್ಗೆ ಪೋಟಿಫರನ ಮತ್ತು ಅವನ ಹೆಂಡತಿಯ ದೃಷ್ಟಿಕೋನಗಳು ಸಂಪೂರ್ಣವಾಗಿ ವಿಭಿನ್ನವಾಗಿವೆ. ಪೋಟಿಫರನು ಕರ್ತನು ತನ್ನೊಂದಿಗಿದ್ದಾನೆ ಮತ್ತು ಕರ್ತನು ಅವನು ಮಾಡಿದ ಎಲ್ಲವನ್ನೂ ಅವನ ಕೈಯಲ್ಲಿ ಸಾಧಿಸಿದನು. ಆದ್ದರಿಂದ ಯೋಸೇಫನು ಅವನ ದೃಷ್ಟಿಯಲ್ಲಿ ದಯೆಯನ್ನು ಕಂಡುಕೊಂಡನು ಮತ್ತು ಅವನಿಗೆ ಸೇವೆ ಸಲ್ಲಿಸಿದನು. ನಂತರ ಅವನು ಅವನನ್ನು ತನ್ನ ಮನೆಯ ಮೇಲ್ವಿಚಾರಕರನ್ನಾಗಿ ಮಾಡಿದನು ಮತ್ತು ಅವನು ಹೊಂದಿದ್ದ ಎಲ್ಲವನ್ನೂ ಅವನು ತನ್ನ ಅಧಿಕಾರಕ್ಕೆ ಒಳಪಡಿಸಿದನು. ಆದಿಕಾಂಡ 39:1-4. ಆದರೆ ಪೋಟಿಫರನ ಹೆಂಡತಿ ಯೋಸೇಫನ ಮೇಲೆ ಆತೊರೆಯುತ್ತಿದ್ದಳು. ಯೋಸೇಫನು ಅವಳಿಗೆ, ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ. ನೀನು ಅವನ ಧರ್ಮಪತ್ನಿಯಾದದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ಮಹಾದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಆದಿಕಾಂಡ 39:9. ಅವಳು ಅವನನ್ನು ತನ್ನೊಂದಿಗೆ ಮಲಗಲು ಕರೆದಳು ಮತ್ತು ಅವನ ಉಡುಪನ್ನು ಹಿಡಿದಳು. ಆದರೆ ಅವನು ತನ್ನ ಉಡುಪನ್ನು ಅವಳ ಕೈಯಲ್ಲಿ ಬಿಟ್ಟು ಓಡಿಹೋದನು. ನಂತರ ಅವಳ ಕಾಮವು ಕ್ರೋಧಕ್ಕೆ ತಿರುಗಿತು ಮತ್ತು ಅದರ ಪರಿಣಾಮವಾಗಿ ಅವನು ಸೆರೆಮನೆಗೆ ಹಾಕಲ್ಪಟ್ಟನು. ಇಂದಿಗೂ ನಾವು ಸಾವಿರಾರು ಜನರನ್ನು ಕಾಣಬಹುದು. ಅವರು ಪೋಟಿಫರನ ಹೆಂಡತಿಯಂತಿದ್ದಾರೆ. ಅವರ ಮನಸ್ಸನ್ನು ಈ ಯುಗದ ದೇವರು ಕುರುಡುಗೊಳಿಸಿದ್ದಾನೆ. 2 ಕೊರಿಂಥದವರಿಗೆ 4:4. ತಿನ್ನುವುದು, ಕುಡಿಯುವುದು ಮತ್ತು ಲೌಕಿಕ ಆನಂದವನ್ನು ಅನುಭವಿಸುವುದು ಅವರ ತತ್ವವಾಗಿದೆ. ಕದ್ದ ನೀರು ಸಿಹಿಯಾಗಿರುತ್ತದೆ ಎಂದು ಅವರು ನಂಬುತ್ತಾರೆ. ಪ್ರಪಂಚದ ಎಲ್ಲವನ್ನು ಆನಂದಿಸುವ ತತ್ವವನ್ನು ಅವರು ಬಿಗಿಯಾಗಿ ಹಿಡಿದಿದ್ದಾರೆ. ಅವರಿಗೆ ದೇವರ ಬಗ್ಗೆ ಕಾಳಜಿ ಇಲ್ಲ. ಅವರ ಸನ್ನಿಹಿತ ತೀರ್ಪಿನ ಬಗ್ಗೆ ಅವರು ತಿಳಿದುಕೊಳ್ಳಲು ಬಯಸುವುದಿಲ್ಲ. ಅವರು ಕಾಯುತ್ತಿರುವ ನರಕ ಮತ್ತು ಶಾಶ್ವತ ಬೆಂಕಿಯ ಬಗ್ಗೆ ಎಂದಿಗೂ ಯೋಚಿಸುವುದಿಲ್ಲ. ಪೋಟಿಫರನ ಹೆಂಡತಿಯನ್ನು ಎಚ್ಚರಿಕೆಯಿಂದ ಗಮನಿಸಿ. ಪತಿಗೆ ನಿಷ್ಠೆ ಇಲ್ಲದಿರುವುದು ಸಮಾಜಕ್ಕೆ ಕಳಂಕ, ಮಕ್ಕಳಿಗೆ ಕಳಪೆ ಮಾದರಿ. ಅಶುದ್ಧ ಆಲೋಚನೆಗಳು ಅವಳನ್ನು ಅಂತಹ ಕೀಳು ಸ್ಥಿತಿಗೆ ತಂದವು. ಅವಳು ವಿಷಪೂರಿತ ಸರ್ಪದಂತೆ ಇದ್ದಳು. ಅದು ಯೋಸೇಫನ್ನು ಕಳಂಕಗೊಳಿಸಿರಬಹುದು. ದೈವಿಕ ವ್ಯಕ್ತಿ ಮತ್ತು ಅವನ ಭವಿಷ್ಯವನ್ನು ಹಾಳು ಮಾಡುತ್ತದೆ. ಆದುದರಿಂದಲೇ ಕರ್ತನು ಧರ್ಮಗ್ರಂಥದಲ್ಲಿ ಪೋಟಿಫರನ ಹೆಂಡತಿಯ ಹೆಸರನ್ನು ಉಲ್ಲೇಖಿಸಲಿಲ್ಲ. ದೇವರ ಮಕ್ಕಳೇ, ನಿಮ್ಮ ಹೃದಯಗಳನ್ನು ಪವಿತ್ರತೆ, ದೈವಭಕ್ತಿ, ಅಭಿಷೇಕ ಮತ್ತು ದೇವರ ವಾಕ್ಯದಿಂದ ತುಂಬಿರಿ. ಸತ್ಯವೇದವು ಹೇಳುತ್ತದೆ, ಆದುದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲೂ ಪಾಪಾತ್ಮರು ನೀತಿವಂತರ ಸಭೆಯಲ್ಲೂ ನಿಲ್ಲುವುದಿಲ್ಲ. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವು ನಾಶವಾಗುವುದು. ಕೀರ್ತನೆಗಳು 1:5-6. ನೆನಪಿಡಿ, ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದು ನಿಮಗೆ ತಿಳಿಯದೋ? ಹೀಗಿರಲಾಗಿ ಕ್ರಿಸ್ತನ
ಅಂಗಗಳಾಗಿರುವಂಥವುಗಳನ್ನು ತೆಗೆದುಬಿಟ್ಟು ಸೂಳೆಯ ಅಂಗಗಳಾಗ ಮಾಡಬಹುದೋ? ಎಂದಿಗೂ ಮಾಡಬಾರದು. 1 ಕೊರಿಂಥದವರಿಗೆ 6:15. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.